ಸಿಲ್ವರ್ 2.5 ಲಕ್ಷ ರೂಪಾಯಿವರೆಗೂ ಹೋಗುತ್ತಾ? ಸಿಲ್ವರ್ ರಾಜಕಾಲದಿಂದ ಇವತ್ತಿನ ಮಾಡರ್ನ್ ಎಲೆಕ್ಟ್ರಾನಿಕ್ಸ್ ಟೆಕ್ನಾಲಜಿವರೆಗೂ ಆಕರ್ಷಿಸ್ತಾ ಬಂದಿರೋ ಒಂದು ಮೆಟಲ್ ಅಂದರೆ ಸಿಲ್ವರ್. ಮುಂಚೆ ಹಿಸ್ಟ್ರಿಯಲ್ಲಿ ಇದನ್ನು ಕಾಯಿನ್ಸಾಗಿ ಕೊಡ್ತಾಯಿದ್ರು. ಯಾರು ರಾಜರು ಮಹಾರಾಜರು ಏನಾದರೂ ಬಹುಮತಿ ಆಗಿರ್ಬೋದು, ಇದೇನಾದರೂ ಕೆಲಸ ಮಾಡಿದ್ರಾಗ್ಬೋದು, ಇದನ್ನ ವರಹಗಳಲ್ಲಿ ಕೊಡ್ತಾಯಿದ್ರು. ಆದರೆ ಈಗ ನಾವು ದುಡ್ಡಿನ ರೂಪದಲ್ಲಿ ಕೊಡ್ತಾಯಿದ್ವಿ. ನೋಡಿ, ಇಷ್ಟೇ ವ್ಯತ್ಯಾಸ. ಆಗ ಸಿಲ್ವರ್ ಯೂಸ್ ಮಾಡ್ತಾಯಿದ್ರು, ಈಗ ದುಡ್ಡಿನ ರೂಪಗಳಲ್ಲಿ ಕೊಡ್ತಾಯಿದ್ದೀವಿ. ಆಗಿನಿಂದ ಇವತ್ತಿನವರೆಗೂ ಸಿಲ್ವರ್ ಒಂದು ಪ್ರೀಷಿಯಸ್ ಮೆಟಲಾಗೆ ಉಳ್ಕೊಂಡಿದೆ. ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಇಂಚಾಗೂ ಹೇಳ್ತೀನಿ. ರಾಜ ಮುದ್ರೆಯಿಂದ ಹಿಡಿದು ಮಾಡರ್ನ್ ಟೆಕ್ನಾಲಜಿವರೆಗೂ ಸಿಲ್ವರ್ ಬೆಳೆದು ಬಂದ ರೀತಿ, ಜರ್ನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಸಿಲ್ವರ್ ಹಾಗಾದರೆ ನಾವು ಯಾವಾಗ ಇನ್ವೆಸ್ಟ್ ಮಾಡಬೇಕು? ಇದೇ ಮಾಡಬೇಕಾ, ಈ ಫ್ಯೂಚರಲ್ಲಿ ಮಾಡಬೇಕಾ? ಅದು 2 ಲಕ್ಷಕ್ಕೆ ಹೋಗುತ್ತಾ, 2.5 ಹೋಗುತ್ತಾ, 3ಕ್ಕೆ ಹೋಗುತ್ತಾ? ಎಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ, ಯಾವ ಥರ ಡಿಮ್ಯಾಂಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಪಿಕ್ಚರಾಗಿ ಹೇಳ್ತಿದ್ದೀನಿ. ಈ ವಿಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ಫಾರ್ವರ್ಡ್ ಮಾಡಿದೆ, ಕ್ಲೀನಾಗಿ ಇಂಚಾಗೂ ನೋಡಿ, ನಿಮಗೆ ಅದರಲ್ಲಿ ಅರ್ಥ ಆಗುತ್ತೆ. ನಮಸ್ಕಾರ, ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಿಲ್ವರ್ ಪುರಾತನ ಕಾಲದಿಂದಲೂ ಅಂದರೆ ಈಜಿಪ್ಟ್ ಸಿವಿಲೈಜೇಷನ್ನಿಂದಲೂ ಇದನ್ನು ಯೂಸ್ ಮಾಡ್ತಾನೆ ಬಂದಿದೆ. ಸಿಲ್ವರ್ ಏನೇನಕ್ಕೆ ಯೂಸ್ ಮಾಡ್ತಿದ್ವಿ? ಬರೀ ಆಭರಣಕ್ಕೊಂದೇ ಅಲ್ಲ, ಸಂಭ್ರಮಗಳಲ್ಲಿ ಆಚರಣೆ ಮಾಡೋದಕ್ಕೂ ವಿಗ್ರಹಗಳು ಯೂಸ್ ಮಾಡ್ತಾಯಿದ್ರು. ಮತ್ತು ಯುದ್ಧ ಮಾಡುವಾಗ ಕೂಲಿಯಾಗಿ ಕೊಡೋದಕ್ಕಾಗಲಿ, ಇಲ್ಲ ರಿಸರ್ವೇಷನ್ಗಾಗಲಿ ಅಂತೇಳಿ ಇವಾಗ ಹೆಂಗೆ ರಿಸರ್ವ್ ಮಾಡ್ತಿದ್ವು ಅದೇ ಥರ ರಿಸರ್ವ್ ಮಾಡೋದಕ್ಕಾಗಲಿ ಪ್ರತಿಯೊಂದಕ್ಕೂ ಸಿಲ್ವರ್ನ ಯೂಸ್ ಮಾಡ್ತಾನೆ ಬಂದಿದ್ರು. ಇನ್ನು ಗ್ರೀಕರು ರೋಮನ್ರು ಅಷ್ಟೇ ಅದನ್ನ ಕಾಯನ್ನಾಗಿ ಒಡಿಸ್ಬಿಟ್ಟು ಅದನ್ನ ಚಲಾವಣೆಯಲ್ಲಿ ಇಟ್ಟಿದ್ರು. ಏನಕ್ಕಂದರೆ ಅದು ಎಕನಾಮಿಕ್ ಬ್ಯಾಕಪ್ ಆಗಿತ್ತು. ಇನ್ನು ನಮ್ಮ ರಾಜರು ಮಹಾರಾಜರು ಒಂದು ಡ್ಯಾಮ್ ಕಟ್ಟೋಕ್ಕಾಗಲಿ, ಯಾವುದನ್ನು ವಿಪತ್ತುಗಳಿಗೆ ಬಂದಾಗಲಿ ಸಿಲ್ವರ್ನ ಬ್ಯಾಕಪ್ಪಾಗಿ ಯೂಸ್ ಮಾಡ್ತಾಯಿದ್ರು ಮತ್ತು ಸಿಲ್ವರ್ ಕಾಯಿನ್ಗಳನ್ನೇ ಹಂಚ್ತಿದ್ರು. ಸೊ ಇಷ್ಟೇನಾ? ಇಲ್ಲ, ನಮ್ಮ ಅಜ್ಜಂದ್ರೂ ಅಷ್ಟೇ ಸಿಲ್ವರ್ನ ತುಂಬ ಪ್ರಾಮುಖ್ಯತೆ ಕೊಡ್ತಿದ್ರು. ಏನು ಗೊತ್ತಾ? ಅದು ನೋಡಿ, ಹಾಲಾಗಲಿ ನೀರಾಗಲಿ ಅದರಲ್ಲಿ ಇಟ್ಟು ಕುಡಿದ್ರೆ ಅದನ್ನ ಆ್ಯಂಟಿ ಬ್ಯಾಕ್ಟೀರಿಯಲ್ ಕ್ರಿಯೇಟ್ ಆಗ್ತಿತ್ತು. ಸೊ ಇದರಿಂದ ಸಿಲ್ವರು ಪ್ರೀಷಿಯಸ್ ಮೆಟಲ್ ಅಂತ ಅವಾಗಿನಿಂದನೂ ಕರಿತಿದ್ವಿ. ಇನ್ನು ಈಗ ನಾವು ಮದುವೆ ಸಮಾರಂಭಗಳಾಗ್ಬೋದು, ಇಲ್ಲ ಏನಾದರೂ ಹಬ್ಬ ಹರಿದಿನಗಳು ಆಚರಣೆ ಮಾಡಿದಾಗಲೇ ನಾವು ಸಿಲ್ವರ್ ಕಾಯಿನ್ಗಳಾಗಲಿ, ಇಲ್ಲ ಸಿಲ್ವರ್ ಚಿಕ್ಕ ಜ್ಯುವೆಲರ್ಸ್ ಆಗಲಿ ನಾವು ಉಡುಗೊರೆ ಕೊಡ್ತಾ ಬಂದಿರೋದು ಒಂದು ಪದ್ಧತಿಯಾಗಿದೆ. ನೋಡಿ, ಸಿಲ್ವರ್ ಆಗಿನಿಂದ ಈಗಲವರೆಗೂ ಪ್ರೀಷಿಯಸ್ ಮೆಟಲಾಗಿ ಉಳ್ಕೊಂಡಿರೋದಕ್ಕೆ ಇದೇ ಉದಾಹರಣೆ. ಇನ್ನು ಇಷ್ಟೇನಾ? ಇಲ್ಲ, ಇನ್ನು ಫೋಟೋಗ್ರಫಿ, ನೀವು ಸಿನಿಮಾಗಳು ನೋಡ್ತಿದ್ದೀರಲ್ಲ, ಪರ್ದೆ, ಅದೂ ಸಹ ಬೆಳ್ಳಿ ಪರ್ದೆ ಅಂತಲೇ ಕರಿತೀವಿ. ಯಾಕಂದರೆ ಅದು ಹೊಳಪಾಗಲಿ, ಅದು ಕ್ಲಾರಿಟಿ ಆಗಲಿ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದೊಂದೇ ಅಲ್ಲ, ಇದಕ್ಕೆ ಆಕರ್ಷಿಸುವ ವಸ್ತು ಅಂದರೆ ಹೀಟ್ ಆಗಲಿ ಉಷ್ಣತೆಯನ್ನು ಆಕರ್ಷಿಸುವ ವಸ್ತು ಆಗಿರೋದ್ರಿಂದ, ಕಂಡಕ್ಟರ್ ಆಗಿರೋದ್ರಿಂದ ಸೊ ಸಿಲ್ವರ್ನ ನಾವು ಸೋಲಾರ್ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತೀವಿ, EV ಸೆಕ್ಟರ್ಗಳಲ್ಲಿ ಯೂಸ್ ಮಾಡ್ತಿರ್ತೀವಿ. ಇನ್ನು ಡಿಫೆನ್ಸ್ಗಳಲ್ಲೂ ತುಂಬ ಯೂಸ್ ಮಾಡ್ತಿರ್ತೀವಿ. ಈ ಥರ ಎಲ್ಲ ಸಿಲ್ವರ್ನ ಯೂಸ್ ಮಾಡ್ಕೊತಾನೆ ಬಂದಿದ್ವಿ. ಹಾಗಾದರೆ ಯಾವ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟು ಸಿಲ್ವರ್ನ ಯೂಸ್ ಮಾಡ್ತೀವಿ, ಯಾವ ಥರ ಬೇಡಿಕೆ ಬರ್ತಾ ಇದೆ, ಮತ್ತು ನಮ್ಮ ಪ್ರೊಡಕ್ಷನ್ ಹೆಂಗಾಗ್ತಾಯಿದೆ ಅನ್ನೋದನ್ನೆಲ್ಲ ಡೀಟೇಲಾಗಿ ತಿಳ್ಕೊಳ್ಳೋಣ. ಇನ್ನು ಮಾಡ್ರನ್ ಯೂಸೇಜ್ ಅಂದರೆ, ಈಗ ಮೊದಲು ಏನು ಮಾಡ್ತಿದ್ವಿ ನಾವು? ಬರೀ ಆಭರಣ ಅಂತ ಅಂತಿದ್ವಿ. ಈಗ ಆಭರಣಗಳ ಜೊತೆಗೆ ಈಗ ಸೋಲಾರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ. ಸೋಲಾರ್ ಇಂಡಸ್ಟ್ರಿಯಲ್ಲಿ ಏನೇನಕ್ಕೆ ಯೂಸ್ ಮಾಡ್ತೀವಿ? ಸೋಲಾರ್ ಇಂಡಸ್ಟ್ರಿ ನಿಮ್ಗೆ ಗೊತ್ತು, ಈಗ ಮೋಸ್ಟ್ ಬೂಮಿಂಗ್ ಸೆಕ್ಟ್ರು ಸೋಲಾರ್. ಯಾಕಂದರೆ ಗೌರ್ಮೆಂಟೇ ಹೇಳ್ತಾ ಇದೆ, ಒಂದು ಮನೆ ಕಟ್ಟಬೇಕಾದ್ರೆ, ವಿಲ್ಲಾ ಕಟ್ಟಬೇಕಾದ್ರೆ, ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೆ, ಇಲ್ಲ ಒಂದು ಬೋರ್ವೆಲ್ ಆಗಬೇಕಾದ್ರೆ ಸೋಲಾರ್ ಈಸ್ ಮಸ್ಟ್ ಅಂತ ಹೇಳ್ತಿದೆ. ಸೊ ಈಗಲೇ ಮಸ್ಟ್ ಅಂತ ಹೇಳಿದ್ರೆ, ನಾವು ಒಂದು ಮನೆ ಕಟ್ಟಬೇಕಾದ್ರೆ ಸೋಲಾರ್ ಹಾಕಿ ಬರೀ ನೀರು ಕಾಯಿಸ್ಕೊಳ್ಳೋದೇ ಅಲ್ಲ, ಪ್ರತಿಯೊಂದು TV ಓಡಬೇಕಾದ್ರೂ, ಫ್ರಿಡ್ಜ್ ಓಡಬೇಕಾದ್ರೂ, ಲೈಟ್ ಓಡಬೇಕಾದ್ರೂ ಸೋಲಾರ್ ಬೇಕೇ ಬೇಕು. ಸೊ ಒಂದು ಸೋಲಾರ್ ಪ್ಯಾನಲ್ಗೆ 15ರಿಂದ 20 ಗ್ರಾಮಷ್ಟು ಸಿಲ್ವರ್ನ ಯೂಸ್ ಮಾಡ್ತೀವಿ. ಥಿಂಕ್ ಮಾಡಿ, ಒಂದು ಮನೆಗೆ ಎಷ್ಟು ಯೂಸ್ ಮಾಡ್ತೀವಿ ಅಂದರೆ, ನಮ್ಮ ದೇಶದಲ್ಲಿ ಪ್ರತಿದಿನ ಜನಸಂಖ್ಯೆ ಬೆಳೀತಾ ಹೋಗ್ತಾ ಇದೆ. ಮನೆಗಳು, ವಿಲ್ಲಗಳು, ಫ್ಲ್ಯಾಟ್ಗಳು ಕಟ್ತಾನೆ ಹೋಗ್ತಾ ಇದ್ದೀವಿ. ಇನ್ನು ಎಷ್ಟು ಬೇಡಿಕೆ ಬರ್ಬೋದು ಅಂತ ಹೇಳ್ಬಿಟ್ಟು 2024 ಒಂದರಲ್ಲೇ
1200 ಅನ್ಸಷ್ಟು ಸಿಲ್ವರ್ನ ನಾವು ಯೂಸೇಜ್ ಮಾಡ್ಕೊಂಡಿದ್ದೀವಿ. ನೋಡಿ, ಇಷ್ಟು ದೊಡ್ಡದಾಗಿ ಯೂಸೇಜ್ ಮಾಡ್ಕೊಬೇಕಾದ್ರೆ ಡಿಮ್ಯಾಂಡ್ ಯಾವ ಥರ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ, ನಿಮಗೆ ಗೊತ್ತು, ಲ್ಯಾಪ್ಟಾಪ್, ಮೊಬೈಲ್, ಬಲ್ಪುಗಳು, ಇವೆಲ್ಲ ಟಿ ವಿಗಳು, ಇದರಲ್ಲೆಲ್ಲದ್ರಲ್ಲೂ ಸಿಲ್ವರ್ ಯೂಸ್ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತು, ಒಂದು ಲ್ಯಾಪ್ಟಾಪ್ ಅಂದರೆ ಎಷ್ಟು ವರ್ಷ ಇಟ್ಕೊಂಡಿರ್ತಾರೆ. ಈಗ ಮೊದಲಾದರೆ 1-2 ಲ್ಯಾಪ್ಟಾಪ್ ಇದ್ದರೆ ಊರಿಗೆ ಅದೇ ಹೆಚ್ಚಾಗಿತ್ತು. ಈಗ ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರಲ್ಲೂ ಒಂದು ಲ್ಯಾಪ್ಟಾಪ್ ಇಟ್ಕೊಂಡಿರ್ತಾರೆ, ಒಂದು ಸ್ಮಾರ್ಟ್ ಫೋನ್ ಇಟ್ಕೊಂಡಿರ್ತಾರೆ. ಮತ್ತು ಬಲ್ಪುಗಳಂತೂ LED ಬಲ್ಪುಗಳಂತೂ ಈಗ ಮಸ್ಟ್ ಅಂತಾರೆ, ಮೊದಲು ಬಲ್ಪುಗಳ ಥರ ಅಲ್ಲ. ಇನ್ನು ಟಿ ವಿಗಳು ಅಷ್ಟೇ, ಒಳ್ಳೊಳ್ಳೆ ಸ್ಮಾರ್ಟ್ ಟಿ ವಿಗಳು ಬರ್ತಾ ಇರೋದ್ರಿಂದ ಸಿಲ್ವರು ಹೆಚ್ಚಿಗೆ ಬೇಡಿಕೆ ಆಗ್ತಾ ಇರುತ್ತೆ. ಮತ್ತು ಅವೇನು ಪರ್ಮನೆಂಟ್ ಆಗಿರಲ್ಲ, ಒಂದ್ಸರಿ ತೊಗೊಂಡ್ರೆ ಅವನ್ನ ಪದೇ ಪದೇ ಚೇಂಜ್ ಮಾಡ್ತಾನೆ ಇರ್ತೀವಿ. ಸೊ ಸಿಲ್ವರ್ ಯೂಸ್ ಮಾಡ್ತಾನೆ ಇರ್ತೀವಿ, ಬೇಡಿಕೆ ಹೆಚ್ಚಾಗ್ತಾನೇ ಇರುತ್ತೆ. ಇನ್ನು ಎಲೆಕ್ಟ್ರಾನಿಕ್ಸ್ ಅಂತ ಬಂದಾಗ ನಾವು ಬೈಕ್ ನೋಡಿ, ಇ ವಿ ಸೆಕ್ಟರ್ಗಳಂತ ಸೆಕ್ಟರ್ಗಳಂತ ಬಂದಾಗ ನಾವು ಎಲೆಕ್ಟ್ರಿಕಲ್ ಬೈಕ್, ಎಲೆಕ್ಟ್ರಿಕಲ್ ಕಾರ್, ಎಲೆಕ್ಟ್ರಿಕಲ್ ಬಸ್ ಅಂತ ಈಗ ಯೂಸ್ ಮಾಡ್ತಾನೆ ಇದೀವಿ. ಪ್ರೀವಿಯಸ್ ಒಂದು 10 ವರ್ಷದಿಂದ ನೋಡಿ, ನೀವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಎಷ್ಟು ಯೂಸ್ ಮಾಡ್ತಾ ಇದ್ರಿ? ಕೇವಲ ಒಂದು ಊರಲ್ಲಿ ಒಂದು ನೋಡೋದು ಕಷ್ಟ ಆಗಿತ್ತು. ಆದರೆ ಈಗ ಎಲೆಕ್ಟ್ರಿಕಲ್ ಬೈಕ್ಗಳು ಬರ್ತಾನೆ ಇದ್ದಾವೆ. ಪೆಟ್ರೋಲ್ ಡೀಸೆಲ್ ಕನ್ಸಂಪ್ಷನ್ ಕಡಿಮೆ ಮಾಡಿಬಿಟ್ಟು, ನಮ್ಮಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಇರೋದ್ರಿಂದ ಎಲೆಕ್ಟ್ರಿಸಿಟಿ ಈಸಿಯಾಗಿ ಸೋಲಾರ್ ಉತ್ಪತ್ತಿ ಆಗೋದ್ರಿಂದ ನಾವು ಎಲೆಕ್ಟ್ರಿಕಲ್ ಬೈಕ್ ಆಗಲಿ, ಕಾರ್ ಆಗಲಿ, ಬಸ್ ಆಗಲಿ ಬೆಳೆಸ್ಕೊತಾನೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 20-25% ಅಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಸೇ ಬಂದಿದ್ದಾವೆ. ಅಂದರೆ ಇಲ್ಲೆಲ್ಲ ಏನೇನಕ್ಕೆ ಯೂಸ್ ಮಾಡ್ತಾರೆ ಹಾಗಾದರೆ? ಎಲೆಕ್ಟ್ರಿಕಲ್ ಬಂದುಬಿಟ್ರೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಯೂಸ್ ಮಾಡ್ತಾರೆ, ವೈರಿಂಗಲ್ಲಿ ಯೂಸ್ ಮಾಡ್ತಾರೆ, ಕನೆಕ್ಟರ್ಗಳಲ್ಲಿ ಯೂಸ್ ಮಾಡ್ತಾರೆ, ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ ಯೂಸ್ ಮಾಡ್ತಾರೆ, ವೆಹಿಕಲಲ್ಲಿ ಚಾರ್ಜಸಲ್ಲಿ ಯೂಸ್ ಮಾಡ್ತಾರೆ. ಇಲ್ಲೆಲ್ಲ ಸಿಲ್ವರ್ ಯೂಸ್ ಮಾಡೋದ್ರಿಂದ ಬೇಡಿಕೆ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ, ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾನೇ ಹೋಗ್ತಾ ಇರುತ್ತೆ. ಇನ್ನು ನೀವು ಡಿಫೆನ್ಸ್ ಅಂತ ಹೇಳಿದ್ರೆ, ಈಗ ಡಿಫೆನ್ಸ್ಗಳಲ್ಲಿ ತುಂಬ ಬೇಡಿಕೆ ಇದೆ. ಈಗ ನಿಮಗೆ ಗೊತ್ತು, ಪ್ರತಿ ಟೈಮ್ ವಾರ್ ಸಿಚುಯೇಷನ್ ಅನ್ನೋದು ಬರ್ತಾನೆ ಇದೆ. ಅಂದರೆ ಡಿಫೆನ್ಸ್ಗಳಲ್ಲಿ ಒಳ್ಳೆ ಅಡ್ವಾನ್ಸ್ಡ್ ಟೆಕ್ನಾಲಜಿನೆಲ್ಲ ಮೊದಲಿಂದನೂ ಯೂಸ್ ಮಾಡ್ತಿದ್ದಾರೆ. ಆದರೆ ಈಗ ಇನ್ನೂ ಹೆಚ್ಚಿಗೆ ಸಿಲ್ವರ್ ಯೂಸ್ ಮಾಡೋದ್ರಿಂದ ಅದರ ಅಟ್ರಾಕ್ಷನ್ ಆಗಲಿ, ಅದರ ಒಂದು ತುಂಬ ಹೊಳಪಾಗಲಿ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಡಿಫೆನ್ಸ್ಗಳಲ್ಲಿ ಯೂಸ್ ಮಾಡ್ತಾನೆ ಬಂದಿದ್ದಾರೆ. ಇನ್ನು ಮೆಡಿಕಲಲ್ಲಿ ಹೇಳೋದಾದರೆ ಬ್ಯಾಂಡೇಜ್ಗಳಲ್ಲಿ, ಇಲ್ಲ ಕೆಲವು ಕ್ರೀಮ್ಗಳಲ್ಲಾಗ್ಬೋದು, ಇಲ್ಲ ಗಾಯದ ಒಂದು ಬ್ಯಾಂಡೇಜ್ಗಳಲ್ಲಾಗ್ಬೋದು, ಇದಕ್ಕೆಲ್ಲ ಏನಕ್ಕೆ ಬೆಳ್ಳಿ ಯೂಸ್ ಮಾಡ್ತಾರೆ ಅಂದರೆ, ಇದೆಲ್ಲ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳ್ಬಿಟ್ಟು ಅಲ್ಲಿನೂ ಸಹ ಸಿಲ್ವರ್ನ ಯೂಸ್ ಮಾಡ್ತಾನೆ ಇರ್ತಾರೆ. ಈ ಥರ ಎಲ್ಲ ಸೆಕ್ಟರ್ಗಳಲ್ಲೂ ಯೂಸ್ ಮಾಡೋದ್ರಿಂದ ಡಿಮ್ಯಾಂಡು ಇನ್ಕ್ರೀಸ್ ಆಗ್ತಾನೇ ಹೋಗ್ತಾ ಇರುತ್ತೆ. ಸಿಲ್ವರು ನಾವು ಯಾವ ಥರ ಇನ್ವೆಸ್ಟ್ ಮಾಡೋದು? ಫಿಸಿಕಲ್ ಸಿಲ್ವರ್ ಯೂಸ್ ಮಾಡಬೇಕಾ, ಇಲ್ಲ ETF ಅಲ್ಲಿ ಯೂಸ್ ಮಾಡಬೇಕಾ? ನಾನಾದರೆ ಫಿಸಿಕಲ್ ಸಿಲ್ವರ್ನ ಯೂಸ್ ಮಾಡೋದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಯಾಕೆ ನೋಡಿ, ಫಿಸಿಕಲ್ ಸಿಲ್ವರ್ ತಗೊಳ್ಳೋದ್ರಿಂದ ಅದಕ್ಕೆ ಮೇಕಿಂಗ್ ಚಾರ್ಜಸ್ ಅಂತ ಇರುತ್ತೆ, ವೇಸ್ಟೇಜ್ ಅಂತ ಇರುತ್ತೆ, GST ಅಂತ ಇರುತ್ತೆ, ಮತ್ತು ಸ್ಟೋರೇಜ್ ಮಾಡ್ಕೊಬೇಕು. ಅದು ಒಂದು ಟೆನ್ಷನ್ ಜಾಸ್ತಿ ಇರುತ್ತೆ ಅದನ್ನ ಕಾಪಾಡ್ಕೊಳ್ಳೋದಕ್ಕೆ. ಅದರಿಂದ ನಾನು ETF ಹೋಗ್ತೀನಿ. ETF ಹೋಗ್ಬೇಕಾದ್ರೆ ನಾವು ಒಂದು ಡಿಮ್ಯಾಟ್ ಅಕೌಂಟ್ ಇರಬೇಕು. ETF ಅಲ್ಲಿ ಬೈ ಮಾಡಬೇಕಾದ್ರೆ ಡಿಮ್ಯಾಟ್ ಅಕೌಂಟ್ ನಿಮ್ಮ ಹತ್ರ ಇದ್ದರೆ ಪರವಾಗಿಲ್ಲ, ಇಲ್ಲಾಂದರೆ ನಾವು ಕೆಳಗಡೆ ಎಲ್ಲ ಇನ್ಫಾರ್ಮೇಷನ್, ನಮ್ಮ ಫೋನ್ ನಂಬರು, ಮೇಲ್ ID ಕೊಟ್ಟಿದ್ದೀವಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಸಹಾಯ ಮಾಡ್ತೀವಿ. ಇನ್ನು ಇಲ್ಲಿ ಡಿಮ್ಯಾಟ್ ಅಕೌಂಟ್ ಥ್ರೂ ನಾವೇನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಯಾವ ಥರ ನಿಮ್ಗೆ ಅನಿಸ್ಬೋದು, ಡಿಮ್ಯಾಟ್ ಅಕೌಂಟಲ್ಲಿ ETF ಅಂತ ಇದೆ, ಯಾವ ಥರ ಪರ್ಚೇಸ್ ಮಾಡೋದು ಅಂತ ಹೇಳ್ಬಿಟ್ಟು. ಅದಕ್ಕಂತಲೇ HDFC ಸಿಲ್ವರ್ ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳ್ಬಿಟ್ಟು ಒರಿಜಿನಲ್ ಕಾಸ್ಟ್ಗೆ ನಮಗೆ ಸಿಲ್ವರ್ ಸಿಗ್ತಾ ಇರುತ್ತೆ. ಸೊ ಅದೇ ಥರನೇ ಟಾಟಾ ಸಿಲ್ವರ್ ETF ಮತ್ತು ನಿಪ್ಪೋನ್ ಇಂಡಿಯಾ ಸಿಲ್ವರ್ ETF, ಈ ಥರ ತುಂಬ ಇದ್ದಾವೆ. ಸೊ ಅದರಲ್ಲಿ ಇವು ಬೆಸ್ಟ್ ಆಗಿರ್ತವೆ. ಸೊ ಇದರಿಂದ ಏನಾಗುತ್ತೆ ನಮಗೆ ನೋಡಿ, ಅಲ್ಲಿ ಕೊಂಡ್ಕೊಂಡ್ರೆ ನಮಗೆ ಮೇಕಿಂಗ್ ಚಾರ್ಜ್, ವೇಸ್ಟ್, GST ಈ ಥರ ಎಲ್ಲ ಎಕ್ಸ್ಪೆನ್ಸಸ್ ಇರುತ್ತಾ? ಆದರೆ ಇಲ್ಲಿ ಆ ಥರ ಎಕ್ಸ್ಪೆನ್ಸಸ್ ಯಾವುದೂ ಇರೋದಿಲ್ಲ. ಅದ್ರ ಜೊತೆಗೆ ಈಸಿ ಟು ಲಿಕ್ವಿಡೇಷನ್, ನಾವು ಈಸಿಯಾಗಿ ಮಾರಿಬಿಟ್ಟು ಹಣದ ರೂಪದಲ್ಲಿ ತಗೋಬೋದು. ಅದ್ರ ಜೊತೆಗೆ ಈಗ ಒಂದು ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ಅಂತಲೂ ಹೇಳ್ಬೋದು. ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ಅಂದರೆ ಏನು ಗೊತ್ತಾ? ನಾವು ಈಗ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾನೆ ಇರ್ತೀವಿ. ಸೊ
ಈ ಸೆಕ್ಟರ್ ವೈಸ್ ಹೇಳೋದಾದ್ರೆ ಕೆಲವು ಆಟೋ ಸೆಕ್ಟ್ರು, ಐ ಟಿ ಸೆಕ್ಟ್ರು, ಬ್ಯಾಂಕ್ ಸೆಕ್ಟ್ರು ಅಂತ ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ಸೊ ಅದ್ರ ಜೊತೆಗೆ ಪ್ರೀಶಿಯಸ್ ಮೆಟಲ್ ಅನ್ನೋದು ಈಗ ತುಂಬ ಇಂಪಾರ್ಟೆಂಟು. 20% ಏನು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರೋ ಅದರಲ್ಲಿ 25% ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದು ಮಾರ್ಕೆಟ್ ವಾಲಟಿಲಿಟಿಗೆ ಬ್ಯಾಕಪ್ ಕೊಡುತ್ತೆ. ಸೊ ಇದರಿಂದ ನಾವು ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ಮಾಡ್ದಂಗಾಗುತ್ತೆ. ಸೊ ಅದಕ್ಕೋಸ್ಕರನೇ ಹೇಳೋದು, ಮಾಡ್ರನ್ ಡೇಸಲ್ಲಿ ಸಿಲ್ವರ್ನ ಇನ್ವೆಸ್ಟ್ಮೆಂಟ್ ಡೈವರ್ಸಿಫಿಕೇಶನ್ ಆಗಿನೂ ಯೂಸ್ ಮಾಡ್ತಾ ಇರ್ತೀವಿ. ನೀವು ಅನ್ಕೋಬೋದು ಸಿಲ್ವರ್ ಎಲ್ಲಿಂದ ಬರುತ್ತೆ? ಸಿಲ್ವರು ಭೂಗರ್ಭದಿಂದ ನ್ಯಾಚುರಲ್ ರಿಸೋರ್ಸ್. ಸೊ ಇದನ್ನು ಮೈನಿಂಗ್ ಮಾಡಿ ತೆಗಿಬೇಕು. ನೀವು ಅನ್ಕೊಂಡಿರ್ಬೋದು ಪ್ರಪಂಚದಲ್ಲಿ ಸಿಲ್ವರ್ ಮೈನಿಂಗ್ಸು ತುಂಬ ಹೆಚ್ಚಾಗ್ತಿಲ್ಲ, ತುಂಬ ಸ್ಥಳದಲ್ಲಿ ಸಿಗ್ತಾ ಇಲ್ಲ. ಮೊದಲು ಎಷ್ಟಿದೆಯೋ ಅಷ್ಟೇ ಇದೆ. ಅಂದರೆ ಸಪ್ಲೈ ಪ್ರೊಡಕ್ಷನ್ನು ಅಷ್ಟೇ ಇದೆ, ಡಿಮ್ಯಾಂಡ್ ಮಾತ್ರ ನೋಡಿ ಯಾವ ಥರ ಇನ್ಕ್ರೀಸ್ ಆಗ್ತಾ ಇದೆ. ಮೊದಲು ಡಿಮ್ಯಾಂಡ್ ಕಡಿಮೆ ಇತ್ತು, ಈಗ ಪ್ರೆಸೆಂಟ್ಗೆ ಸ್ಟಾರ್ಟ್ ಆಗಿದೆ ಡಿಮ್ಯಾಂಡು. ಸೋಲಾರ್, ನೀನು ಆಗಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಸೋಲಾರಲ್ಲಂತೂ ಯೂಜ್. ಅದೇ ಥರ ಎಲೆಕ್ಟ್ರಾನಿಕ್ಸ್, ಡಿಫೆನ್ಸ್ ಇದರಲ್ಲೆಲ್ಲ ತುಂಬ ಯೂಸ್ ಮಾಡ್ತಾ ಇರೋದ್ರಿಂದ ಡಿಮ್ಯಾಂಡು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ಆದರೆ ಪ್ರೊಡಕ್ಷನ್ ಮಾತ್ರ ಅಷ್ಟೇ ಇದೆ. ನೀವು ಹೇಳಿ ಡಿಮ್ಯಾಂಡ್ ಕಡಿಮೆ ಆಗಿ ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ಟು ಪ್ರೊಡಕ್ಷನ್ ಕಡಿಮೆ ಆದರೆ ಏನಾಗುತ್ತೆ? ಪ್ರೈಸು ಇನ್ಕ್ರೀಸ್ ಆಗ್ತಾನೇ ಇರುತ್ತೆ. ಸೊ ಈಗ ಹೇಳಿ ನೀವು 2.5 ಲಕ್ಷ ಅಲ್ಲ, 3.5 4 ಲಕ್ಷಕ್ಕೆ ಹೋಗೋ ಸಾಧ್ಯತೆಯೂ ಇದೆ. ಸೊ ಇನ್ನು 2030 ಆರ್ 32 ಅಷ್ಟೊತ್ತಿಗೆ ಸಿಲ್ವರು 300% ಅಷ್ಟು ಯೂಸ್ ಮಾಡ್ಕೊತೀವಿ. ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಪ್ರೊಡಕ್ಷನ್ ಕಡಿಮೆ ಆದಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಆಟೋಮೆಟಿಕಲಿ ಪ್ರೈಸೂ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಸೊ ಹೋಗ್ತಾನೆ ಇರುತ್ತೆ. ಈಗ ನೀವು ಹೇಳಿ ನಾವು ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡೋದು ಕರೆಕ್ಟ್ ಟೈಮಾ ಅಲ್ವಾ ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಲ್ಲ? ಅದಕ್ಕೋಸ್ಕರನೇ ಹೇಳೋದು ಸಿಲ್ವರಲ್ಲಿ ನಾವು ಈಗಲೂ ಇನ್ವೆಸ್ಟ್ ಮಾಡಿದ್ರೆ ಬೆಳೆದೇ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದೀವಿ.